ಮದುವೆ ವಿಳಂಬ ಆಗ್ತಿದ್ರೆ ಈ ಕ್ಷೇತ್ರದಲ್ಲಿ ಯಾವ ಪರಿಹಾರ ಇದೆ ಅಂತ? ಆ ಮನೆಯಲ್ಲಿ ಮಂಗಳ ಕಾರ್ಯ ಆಗಬಾರದು. ಆ ಮನೆಯಲ್ಲಿ ಅಣ್ಣನಿಗೂ ಮದುವೆ ಆಗಲ್ಲ, ತಮ್ಮನಿಗೂ ಮದುವೆ ಆಗಲ್ಲ, ತಂಗಿಗೂ ಮದುವೆ ಆಗಲ್ಲ. ಅಕಸ್ಮಾತ್ ಮದುವೆ ಆದ್ರೂ ಕೂಡ ಅವರು ಗಂಡ ಹೆಂಡತಿ ಚೆನ್ನಾಗಿರಲ್ಲ, ಡೈವರ್ಸ್ ಆಗಿರ್ತಾರೆ. ಚೆನ್ನಾಗಿದ್ರು ಕೂಡ ಒಂದೇ ಮನೇಲಿ ಇದ್ರು ಕೂಡ ನೆಮ್ಮದಿ ಇರೋದಿಲ್ಲ. ಅಂದ್ರೆ ಮದುವೆ ಆಗೋದಕ್ಕೂ ಸಮಸ್ಯೆ, ಮದುವೆ ಆದ್ಮೇಲೂ ಸಮಸ್ಯೆ. ಅಂದ್ರೆ ಮನೇಲಿ ಮದುವೆ ಮಂಗಳ ಕಾರ್ಯಗಳು ಆಗಬಾರದು ಅಂದರೆ ಮಾಂತ್ರಿಕ ಪ್ರಯೋಗ ಮಾಡಿರ್ತಾರೆ. ಮದುವೆ ವಿಳಂಬ ಅಂದಾಗ ಜಾತಕ ಪರಾಮರ್ಶೆ ಮಾಡಿ ನೋಡಿದಾಗ ಕುಜದೋಷ, ನವಗ್ರಹ ದೋಷಗಳಲ್ಲಿ ರಾಹು ದೋಷ, ಕೇತು ದೋಷ, ವಿವಾಹ ಪ್ರತಿಬಂಧಕ ದೋಷ, ದ್ವಾದಶ ಮಹಾಕಾಳಸರ್ಪ ದೋಷ, ಇಲ್ಲ ಪಿತೃದೋಷಗಳು, ಇಂತೆಲ್ಲಾ ದೋಷಗಳು ಕಂಡು ಬಂದಾಗ ವಿವಾಹದಲ್ಲಿ ವಿಳಂಬ ಅಂತ ಬರುತ್ತೆ. ನಿಮ್ಮ ಜಾತಕದಲ್ಲಿ ರಾಹು ಕೇತುಗಳು ನೀಚ ಸ್ಥಾನದಲ್ಲಿ ಇದ್ದಾಗಲೇ ಮಾಂತ್ರಿಕ ಆಗೋದು. ನೀಚ ಸ್ಥಾನದಲ್ಲಿ ಇದ್ದಾಗ ಮಂಗಳ ಕಾರ್ಯ ಇಲ್ಲ. ಅಂದ್ರೆ 108 ಅರಿಶಿಣ ಕೊಂಬಿನ ಹಾರವನ್ನ ಕಂಕಣ ದೋಷ ಪರಿಹಾರಕ್ಕೆ ಕಂಕಣ ಯೋಗ ಕೂಡಿ ಬರಲಿ ಅಂತ ಸ್ವತಃ ಯಾರು ಮದುವೆ ಆಗಬೇಕಾಗಿರೋ ವಧು ಅಥವಾ ವರ ಅವರೇ 108 ಅರಿಶಿಣ ಕೊಂಬನ್ನ ಕಟ್ಟಿ 5 ಭಾನುವಾರಗಳು ವಿವಾಹ ತಡೆ ನಿವಾರಣೆ ಅಂದ್ರೆ ವಿವಾಹದಲ್ಲಿ ತಡೆ ಆಗಿರುತ್ತೆ, ನಿವಾರಣೆ ಆಗೋದು ತಡೆನ ಹೊಡಿತಾರೆ. ತಡೆಯನ್ನ ಹೊಡೆದು ದೇವಿಗೆ ಅರಿಶಿಣದ ಕೊಂಬಿನ ಹಾರವನ್ನು ಹಾಕಿಸಿ ಪೌರ್ಣಮಿಯಲ್ಲಿ ನಡೆಯುವಂತಹ ಪ್ರತ್ಯಂಗರ ಮಹಾಯಾಗದಲ್ಲಿ ಅವರ ಹೆಸರಲ್ಲಿ ಸಂಕಲ್ಪದ ಪೂಜೆನ ಮಾಡಿಸಿ ಮಹಾಯಾಗದಲ್ಲಿ ಪೂರ್ಣಾವತಿ ಸಮರ್ಪಣೆ ಮಾಡಿದರೆ ಆ ಕಂಕಣ ದೋಷಗಳು ಪರಿಹಾರವಾಗುತ್ತೆ. ರಾಹು ಕೇತು ಕುಜ ವಿವಾಹ ಪ್ರತಿಬಂಧಕ ದೋಷ ಇದಿಷ್ಟು ಪರಿಹಾರವಾಗಿ ಅವರಿಗೆ ಕಂಕಣ ಕೂಡಿ ಬರೋದ್ರಲ್ಲಿ ಎರಡು ಮಾತಿಲ್ಲ. 40 ವರ್ಷ 45 ವರ್ಷ ಆದ್ರೂ ಕೂಡ ಇಲ್ಲಿ ಬಂದಂತವರಿಗೆ ಮದುವೆ ಯೋಗ ಕೂಡಿ ಬಂದಿರುವಂತವ್ರು 106 ಜನ ಇದೆ.